ಈ ಬ್ಯಾಕ್ ಪೇನ್ ಅನ್ನೋದು ಇದೆಯಲ್ಲ, ಇದು ಬಂದವರಿಗೆ ಅದರ ನೋವು ಗೊತ್ತು, ಅದರ ಆಳ ಗೊತ್ತು, ಆಂತರ್ಯ ಗೊತ್ತು. ಇದಕ್ಕೆ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದು ಕೂಡ ಇಲ್ಲ. ತೆಳ್ಳಗಿದ್ರು ಬರುತ್ತೆ, ದಪ್ಪಗಿದ್ರು ಬರುತ್ತೆ, ಪ್ರತಿಯೊಂದು ವಿಭಾಗದಲ್ಲೂ ಇದು ಕಾಡುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಏನು ಡಾಕ್ಟ್ರೇ ಅನ್ನೋದು ಇವತ್ತಿನ ನನ್ನ ಪ್ರಶ್ನೆ. ಬಹಳ ಸ್ಪೆಸಿಫಿಕ್ ಆಗಿ ಬ್ಯಾಕ್ ಪೇನ್ ಅಂತಕ್ಕಂಥದ್ದು ಬಹುಶಃ ಅನೇಕ ಸಂದರ್ಭದಲ್ಲಿ ಯಾವ್ದಾದ್ರು ದೋಷಗಳ ವೈಪರೀತ್ಯ ಜಾಸ್ತಿ ಆದಾಗ ಒಂದಾಗ್ತಕ್ಕಂಥದ್ದು ಒಂದಾಗ್ಬೋದು, ಅಥವಾ ನಮ್ಮ ಪೋಸ್ಚರಲ್ ಡಿಫರೆನ್ಸಸ್, ಸರಿಯಾಗಿ ಕೂತ್ಕೊಳ್ಳಲ್ಲ, ಸರಿಯಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ, ನಾವು ಸ್ಪೈನ್ ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ, ದೀರ್ಘಕಾಲೀನವಾಗಿ ಮುಂಚಿನ ಕಾಲದೆಲ್ಲ ನೋಡಿ ಕೂತ್ಕೊಳ್ಳೋದು ಹೀಗಿರುತ್ತೆ, ಸರಿಯಾದಂತಹ ಕೂತ್ಕೊಳ್ಳೋ ಕ್ರಮ ಅಲ್ಲ. ಇವಾಗಿನ ಚೇರ್ ಕೂಡ ಅದೇ ತರ ಬಂದ್ಬಿಟ್ಟಿದೆ. ಹೀಗೆ ಅನೇಕ ವಿಧವಾದಂತಹ ಪಾಸ್ಚರಲ್ ಮಾಡಿಫಿಕೇಶನ್ಸ್ ನ ನೆಗೆಟಿವ್ ವೇ ನಾವು ಮಾಡ್ಕೊಳ್ಳೋದ್ರ ಕೂಡ ಒನ್ ಆಫ್ ದ ರೀಸನ್ಸ್ ಇರಬಹುದು. ಇವತ್ತು ಸಯಾಟಿಕಾ ಕೂಡ ಮೋಸ್ಟ್ ಕಾಮನ್ ಆಗಿ ಕಾಣ್ತಾ ಇದೆ. ಆಮೇಲೆ ಅತಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಬೈಕ್ ಡ್ರೈವಿಂಗ್ ಆಗಿರ್ಬೋದು, ಹಂಪುಗಳು, ಅನೇಕ ವಿಧವಾದಂತಹ ಲೈಫ್ ಸ್ಟೈಲ್ಸ್, ಅನೇಕ ವಿಧವಾದಂತಹ ಬಾಡಿ ಪೋಸ್ಚರ್ ಅಲ್ಲಿ ಮಾಡಿಫಿಕೇಶನ್ಸ್, ಆಮೇಲೆ ಅನೇಕ ಸಂದರ್ಭದಲ್ಲಿ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಇಲ್ಲವೇ ಇಲ್ಲ. ಬೆಳಗ್ಗಿಂದ ರಾತ್ರಿವರೆಗೂ ದುಡಿಮೆಗಾಗಿ ಕೂತ್ಕೊಂಡು ಕೆಲಸ ಮಾಡೋದೇ ಇವತ್ತು ಅನೇಕರ ಕಾರ್ಯವೈಖರಿ ಆಗಿರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ಗಮನೀಯವಾಗಿ ಬ್ಯಾಕ್ ಪೇನ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಲೋಯರ್ ಬ್ಯಾಕ್ ಪೇನ್ ಬರ್ತಾ ಇದೆ ಅಂತ ಹೇಳಿ ದೀರ್ಘಕಾಲೀನವಾಗಿ ಕಂಪ್ಲೇಂಟ್ ಕೊಟ್ಕೊಂಡು ಜೀವನವನ್ನು ನಡೆಸ್ತಕ್ಕಂಥ ಒಂದು ದುಸ್ಥಿತಿಗೆ ಸರ್ವೇ ಸಾಮಾನ್ಯವಾಗಿ ಬಂದಿರತಕ್ಕಂಥದ್ದು ಬಹಳ ಶೋಚನೀಯವಾದಂತಹ ಒಂದು ವಿಚಾರ. ಅನೇಕ ದ್ರವ್ಯಗಳು ಆಯುರ್ವೇದದಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು, ನಿರ್ಗುಂಡಿ ಆಗಿರ್ಬೋದು, ರಾಸ್ನ ಆಗಿರ್ಬೋದು, ಏರೆಂಡ ಅಂದ್ರೆ ಔಡ್ಲೆಲೆ ಅಥವಾ ಹರಳೆ ಅಂತ ಕರಿತೀವಿ, ದೇವದಾರ ಆಗಿರ್ಬೋದು, ದಶಮೂಲ ಆಗಿರ್ಬೋದು, ಹೀಗೆ ಕ್ಷೀರಬಲ ಆಗಿರ್ಬೋದು. ಸ್ಪೆಸಿಫಿಕ್ ಆಗಿ ನಾವು ಈ ಕಾಂಬಿನೇಷನ್, ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಇದಕ್ಕೆ ಅನುಗುಣವಾಗಿ ನಾವು ಫೋಕಸ್ ಅನ್ನ ಮಾಡಿ ಒಂದು ಪೇಷಂಟ್ ಮೇಲೆ ಪ್ರಯೋಗ ಮಾಡಿದಾಗ ಓರಲ್ ಫಾರ್ಮ್ಯಾಟ್ ಅಲ್ಲಿ ಎಕ್ಸ್ಟರ್ನಲ್ ಅಭ್ಯಂಗ ಆಗಿರ್ಬೋದು, ಮಸಾಜ್ ಆಗಿರ್ಬೋದು, ಪಂಚಕರ್ಮ ಆಗಿರೋದು ಅದು ಒಂದು ಭಾಗ. ಓರಲಿ ಇದರೆಲ್ಲರ ದ್ರವ್ಯಗಳ ಪರ್ಮಿಟೇಷನ್ ಮತ್ತೆ ಕಾಂಬಿನೇಷನ್ ಅನ್ನು ನಾವು ಪೇಷಂಟ್ ಮೇಲೆ ಪ್ರಯೋಗವನ್ನ ವಿಚಾರಾತ್ಮಕವಾಗಿ, ವಿವೇಚನಾತ್ಮಕವಾಗಿ ಮಾಡಿದಾಗ ಅದು ತನ್ನದಂತಹ ಒಂದು ಪಾಸಿಟಿವ್ ಬೆನಿಫಿಟ್ ನ ದೀರ್ಘಕಾಲೀನ ಕೊಡುತ್ತೆ. ಎರಡು ಫೋಕಸ್ ಅನ್ನ ಮಾಡಬೇಕು. ಒಂದು ಲಾಕ್ಷಣಿಕ ಚಿಕಿತ್ಸೆ ಅಂದ್ರೆ ಸಿಂಪ್ಟಮ್ಯಾಟಿಕ್. ಸೊ ನಿಮ್ಗೇನಾದ್ರೂ ಬ್ಯಾಕ್ ಪೇನ್ ಇದ್ರೆ ಅಥವಾ ಈ ಬೆನ್ನು ನೋವಿನ ಸಮಸ್ಯೆಯಿಂದ ನೀವು ತುಂಬಾ ಬಳಲ್ತಾ ಇದ್ರೆ, ನಿಮ್ಗೆ ಬಿ ಬೆಟರ್ ಅವರ ಸ್ಪೈನ್ ಊರ್ಜಾ ಅನ್ನುವಂತ ಒಂದು ಪ್ರಾಡಕ್ಟ್ ಅನ್ನು ನಾವು ಏನ್ ತೋರಿಸಿದೀವಿ ಈ ಕಾರ್ಯಕ್ರಮದಲ್ಲಿ, ಸೊ ಅದನ್ನ ನಿಮ್ಮ ಮನೆ ಬಾಗಿಲಿಗೆ ನೀವು ತರಿಸ್ಕೋಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕು ಅಂದ್ರೂ ಕೂಡ ಈ ವಿಡಿಯೋದ ಮೇಲ್ಗಡೆ ಏನ್ ನಂಬರ್ ಕಾಣಿಸ್ತಿದೆ ಅವರಿಗೆ ನೇರವಾಗಿ ಕರೆ ಮಾಡಿ ತಜ್ಞರಿಂದ ನೀವು ಕೂಡ ಒಂದಿಷ್ಟು ಸಲಹೆಗಳನ್ನ ಪಡ್ಕೋಬಹುದು.